ಶೃಂಗಾರದ ಒಂಗೆ ಮರ ಹೂ ಬಿಟ್ಟಿದೆ ತೆಪ್ಪಾಯ್ತು ಅದು ನಿನ್ ಮಕ್ಕ ಆಲೂಗೆಡ್ಡೆ ತರ ಊದ್ಕೊಬಿಟ್ಟಿತ್ತಲ್ಲ, ಅದಕ್ಕೆ ಒಸಿ ನಗು ಬಂತು ಆಟೆ. ಶಂಕರ ಎಂಡ್ರು ತವ ಜಗಳ ಆಡ್ದ. ಶಂಕರ ಏನಾಯ್ತು ಹೇಳ, ಅಣ್ಣಂತವ್ ಎಂತದ್ಲ ನಾಚಿಕೆ? ಅಣ್ಣನ ನೀನು ಸೀಮೆ ಸುಣ್ಣ ಮಜವಾಗಿ 2ನೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಇಲ್ಲಿ ದಿನ ನಾನ್ ಬ್ಯಾಂಡ್ ಬಜಾಯಿಸ್ಕತೇವನಿ. ಸಮಾಧಾನ ಮಾಡ್ಕ. ಏಯ್ ಮುಚ್ಕೊಂಡ್ ತೆಗಿಲ್ಲ ಕೈನ. ಒಸಿ ಪ್ರೆಸ್ ಆಗಿ ಗಾಳಿ ತಗೊಳ್ಳುವ ಅಂತ ಈಚೆ ಬಂದ್ರೆ ಈ ನನ್ ಮಗನ್ ಕಾಟ ಬೇರೆ ಜರ್ಗತ. ಏ ಶಂಕರ, ಒಡ ಹುಟ್ಟಿದ ಅಣ್ಣಂತವೇನೆ ಮಾತಾಡಕ್ಕೆ ನಿಂಗೆ ಇಷ್ಟ ಇಲ್ಲ ಅಲ್ವಾ? ಹೋಲಿ ಬಿಡು, ನಾನ್ ತಾನೇ ನನ್ ಕಷ್ಟ ಸುಖ ಯಾರ್ ತವ ಅಂತ ಹೇಳ್ಕೊಳ್ಳಿ. ಏಯ್ ಕಿಸ್ಕೊಂಡ್ ಕೂತಿದ್ದೆ ಇಷ್ಟೊತ್ತು, ಇನ್ ನಿನ್ಗೇನ್ಲ ಕಷ್ಟ? ನಗಾಡ್ಕೊಂಡ್ ಕೂತ್ಕೊಳ್ಳೋದೆಲ್ಲ ಮಜಾ ಅಂದರೆ ನನ್ನ ಕಷ್ಟ ನನಗೆ ಗೊತ್ತು. ಸರಿ ಶಂಕರ, ಒಂದು ವಿಷಯ ಹೇಳು. ಅದು ಈ ಓದಿರೋ ಹುಡುಗಿರ್ನ ಹೆಂಗೆ ಪಟಾಯಿಸ್ಕೊಳ್ಳೋದು ಅಂತ ಹೊಸಿ ಹೇಳ. ಈ ವಿಚಾರದಾಗೆ ನೀನು ಎಕ್ಸ್ಪರ್ಟು, ನಂಗೂ ಹೊಸಿ ಹೇಳ್ಕೊಡ್ಲಾ? ಏಯ್ ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸಲ್ಲ? ಎಲ್ಲ ಬಿಟ್ಟು ಎಂಡ್ರನ್ ಹೆಂಗ್ ಹೊಲ್ಸ್ಕೊಳ್ಳೋದು ಅಂತ ನನ್ನನ್ ಕೇಳ್ತಾ ಇದ್ಯಾ? ನಂದೇ ನನ್ಗಾಕ್ ಕುಂತದೆ, ಸುಮ್ಕೆ ಎದ್ದೋಗು. ಓ ಶಂಕರ, ಹಂಗೆಲ್ಲ ಅನ್ಬೇಡ ಕಣ್ಲಾ. ನೀನೇ ನನ್ನ ಕೈ ಬಿಟ್ಬಿಟ್ರೆ ಹೆಂಗ್ಲಾ? ಗೌರಿಗಿಂತ ಡಿಗ್ರಿ ಬೇಕೇನ್ಲ? ಊರಿಗೆಲ್ಲ ಅವಳೆ ಓದೋಳ್ ಥರ ಆಡ್ತಿರ್ತಾಳೆ, ಅಂಥವಳನ್ನೇ ನೀನು ಹೊಲ್ಸ್ಕೊಂಡಿದ್ಯಾ ಅಂದ್ಮ್ಯಾಕೆ ಇನ್ ಗ್ರೀಸು ಅವಳು ತಂಗಿ ಕಣ್ಲಾ. ಒಂದು ಲೆಕ್ಕದಾಗೆ ಇವತ್ತೇ ನನ್ನ ಫಸ್ಟ್ ನೈಟು. ಏನಾದರೂ ಹೊಸಿ ಟಿಪ್ಪು ಗಿಪ್ಪು ಕೊಡ್ಲಾ? ಶಂಕರ, ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಏನಾರು ಹೇಳಲಾ? ತೆಗೆದು ತಟ್ಬಿಡ್ತೀನಿ. ಯೋಚನೆ ಮಾಡ್ತೀವಿ ತಾನೆ, ತೆಪ್ಪು ಕುಂತ್ಕೋ. ಓಕೆ, ಯೋಚನೆ ಮಾಡು. ಬತ್ತು ಯೋಚನೆ ಬತ್ತೈತೆ. ಬತ್ತು ಹೇಳು. ಏನಾದ್ರು ಹೊಳಿತಿಲ್ಲ? ಇಲ್ಲ ಬಿಡು. ಈಗ ಬತ್ತು ಹೇಳ್ಬಿಡು. ಅಯ್ಯೋ ಮರ್ತೋಯ್ತು. ಮಧ್ಯದಾಗ ಬಾಯಕ್ ಬೇಡ ಕಣ್ಣ, ಮರ್ತೋಯ್ತದೆ. ಬತ್ತು ಕಣ್ಣ, ಹೇಳು. ನೀನು ಹಂಗ್ ಮಾಡಿ ಹಿಂಗ್ ಮಾಡ್ಬಿಡು, ಸರಿ ಹೋಯ್ತದೆ. ಶಂಕರ ನಿಂತ್ಕೊಳ್ಳ. ಹಂಗ್ ಮಾಡಿ ಹಿಂಗ್ ಮಾಡಿದ್ರೆ ಹೆಂಗಾಯ್ತದೆ? ಕನ್ಫ್ಯೂಸ್ ಮಾಡ್ಬಿಟ್ಟು ಹೊಂಟೋದ್ನಲ್ಲ ಇವ. ಲೇ ಶಂಕರ ರೀ, ಶಿನಿ ಯಾಕೋ ರೀ ಗ್ರೀಷ್ಮನ್ ಬಟ್ಟೆ ರೀ, ಅದು ಯಾಕೆ ಕಿತ್ತು ಹಾಕ್ತಿದ್ದೀರಾ? ಅಪ್ಪ ನಿಂತ್ಕೊಳ್ಳಿ. ಅಪ್ಪ ಎಲ್ಲೋಗ್ತಾ ಇದ್ದೀರಾ? ರೀ
ಅಮ್ಮ ಎಲ್ಲಿ ಹೋಗ್ತಾ ಇದಾರಪ್ಪ? ನೋಡು ಆದಿ, ಗ್ರೀಷ್ಮನ್ ಬಟ್ಟೆ ತಗೊಂಡು ಅಪ್ಪ ಹೋಗ್ತಿರೋದು. ಒಂದ್ ನಿಮಿಷ ಇರು. ಅಪ್ಪ ಬನ್ನಿ ಬರ್ತೀವಿ. ಏನ್ ಮಾಡ್ತಿದ್ದೀರ ರೀ? ನಿಮ್ ಕೈ ಮುಗಿತೀನಿ, ಸುಮ್ನೆ ಇರಿ. ಶಿನಿ ಯಾಕೋ ಈಗ ಹುಚ್ಚುಚ್ಚಾಗಾಡ್ತಾ ಇದೀಯಾ? ಏನಾಗಿದೆ ನಿಂಗೆ? ಬನ್ನಿ ಅಂತ ರೀ, ನಿಮಿಷ ರೀ. ಯಾಕ್ರಿ ಹೀಗೆಲ್ಲ ಮಾಡ್ತಿದ್ದೀರಾ? ಬೇಡ ರೀ. ಶಿನಿ ಏನೋ ಮಾಡಕ್ ಕೊಡ್ತೀಯಾ? ಪ್ಲೀಸ್, ಏನು ಆಗಿಲ್ಲ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಹೀಗೆಲ್ಲ ಮಾಡಬೇಡಿ. ನಿಮ್ ದಮ್ಮಯ್ಯ ಅಂತೀನಿ, ಬಂದ್ರೆ ಒಳಗಡೆಗೆ. ಶಿನಿ ಏನಪ್ಪ ಮಾಡಕ್ ಹೊರಟಿದ್ಯಾ? ಶಿನಿ ಹುಚ್ಚಿಡ್ದಿದೀಯ. ಅಲ್ಲೇ ನಿಂತ್ಕೊಳ್ಳಿ. ಹೇಳಿ ಅತ್ತೆ. ಯಾರು ಪರವಾಗಿಲ್ಲ. ಏನಾಗಿದ್ಯಾ ನಿಂಗೆ? ರಾಮನಾಮ, ನಿನ್ನಷ್ಟ ಹುಷಾರ್ ತಪ್ಪಿದಾನ ಅವ್ನು. ಏನೇ ಅವ್ನು ಈಗ ಆಡ್ತಾ ಇದ್ದಾನೆ. ಅತ್ತೆ ಸಮಾಧಾನ ಮಾಡಿ ಅತ್ತೆ. ಶಿನಿ ಏನ್ ಮಾಡ? ಸುಮ್ಮನೆ ನಿಂತ್ಕೋ, ಇಲ್ಲ ನಾನ್ ಸುರ್ಕೊಂಡ್ಬಿಡ್ತೀನಿ. ಅಯ್ಯೋ ರಾಮ, ಬಿಡೋ. ಅಮ್ಮಯ್ಯ ಅಂತೀನಿ. ರೀ ಬೇಡ ರೀ, ನಿನ್ನ ಮಾತು ಕೇಳಿ ಬೇಡ ರೀ. ಇವತ್ತಿಗೆ ನಿನ್ ಋಣ ಮುಗೀತು. ನನ್ ಪಾಲಿಗೆ ನಿನ್ ಸತ್ತು ಹೋದೆ. ಫೋನ್ ಕೊಡು. ಅಮ್ಮ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ? ಅಮ್ಮ ಗೌರಿ, ನೋಡೆ ಗೌರಿ ಇಲ್ಲಿ. ಅಮ್ಮ ಯಾಕಮ್ಮ ಹೇಳ್ತಿದ್ಯಾ? ಏನಾಯ್ತು? ಎಲ್ಲಿದ್ಯಾ ನೀನು? ಹತ್ರ ಬರಬೇಡಿ. ನಿಮ್ಮಪ್ಪ ಗ್ರೀಷ್ಮನ್ ಬಟ್ಟೆನೆಲ್ಲ ಸುಟ್ಟು ಹಾಕ್ತಿದಾರ ಕಡೆ. ನೀನಾದ್ರೂ ಹೇಳೆ, ಇದು ನಿಲ್ಸೆ. ಅಮ್ಮ ಅಮ್ಮ ನೀನ್ ಏನ್ ಹೇಳ್ತಿದ್ಯಾ? ಗ್ರೀಷ್ಮನ್ ತಿಥಿ ಮಾಡ್ತೀನಿ, ಅದಕ್ಕೆ ಎಲ್ಲ ದಹನ ಮಾಡ್ತಿದ್ದೀನಿ ಅಂತ ಏನೇನೋ ಮಾತಾಡ್ತಿದಾರ ಕಣೆ. ಮೊದ್ಲೇ ಹುಷಾರಿಲ್ಲ ಅವ್ರಿಗೆ. ಅಪ್ಪಾಜಿ ಅಪ್ಪಾಜಿ ಪ್ಲೀಸ್ ಕೇಳಿಸ್ಕೊಳ್ಳಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಪ್ಪಾಜಿ ಪ್ಲೀಸ್ ನಿಲ್ಸಿ. ಅಪ್ಪಾಜಿ ಏನ್ ಮಾಡ್ತಿದ್ದೀರಾ? ನನ್ಗೊತ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗೌರಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಿಮ್ಮಪ್ಪ. ಯಾಕೋ ಇಷ್ಟೆಲ್ಲ ಮಾಡ್ತಾ ಇದೀಯಾ? ಏನ್ ಮಾಡ್ಬೇಕು ಅಂತ ಹೊರಟಿದ್ಯೋ? ಯಾಕ್ರಿ ಹೀಗೆಲ್ಲ ಮಾಡ್ತಿದ್ದೀರಾ? ರೀ ರೀ, ನಿಮ್ ತಮ್ಮಯ್ಯ ಅಂತಿದ್ರಿ, ಬೇಡ ರೀ. ಅಪ್ಪಾಜಿ ಪ್ಲೀಸ್ ನಿಲ್ಸಿ. ಅಪ್ಪಾಜಿ ಆ ಬೂದಿನೆಲ್ಲ ಯಾಕೆ ತುಂಬ್ಕೋತಾ ಇದ್ದೀರಾ? ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಗೌರಿ, ಇದಕ್ಕೆ ನೀನ್ ಬರಬೇಡ. ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಅವಳು ಸಂಬಂಧಪಟ್ಟಿದ್ದು ಎಲ್ಲ ವಸ್ತುಗಳನ್ನು ಸುಟ್ಟು ಹಾಕಿದ್ದೀನಿ. ಈಗ ಸುಮ್ಮನೆ ಇರಲ್ಲ. ಈ ಬೂದಿನೆಲ್ಲ ತುಂಬಿಕೊಂಡು ಹೋಗಿ ಕೆರೆಗೆ ಬಿಟ್ಟು ಋಣ ತೀರ್ತು ಅಂತ ತಲೆ ತೊಳ್ಕೊಂಡ್ಬರ್ತೀನಿ. ನನಗೊಬ್ಳು ಮಗಳು ಇಲ್ವೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ.
ಜೋಗಿ ಅವರೇ, ಐಶೋತ್ಗೆ ಪ್ಲೀಸ್ ಬೇಗ ಬನ್ನಿ, ಎಲ್ಲಿದ್ದೀರಾ? ಏನಾಯ್ತು ಅಮ್ಮಿಯವ್ರೆ? ಏನಾಯ್ತು ಗೌರಿ, ಯಾಕೆ ಅಳ್ತಿದ್ಯಾ? ಏ ತಟೈಲೆ ಗ್ರೀಷ್ಮ ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಅಪ್ಪಾಜಿ ಅವಳು ಶ್ರಾದ್ದ ಮಾಡಕ್ ಹೊಟ್ಟಿದ್ದಾರೆ. ಮನೇಲಿರೋ ಗ್ರೀಷ್ಮನ್ ಬಟ್ಟೆ ವಸ್ತುನೆಲ್ಲ ಸುಟ್ಟು ಹಾಕ್ತಿದ್ದಾರೆ. ಅವಯ್ಯ ಯಾಕೆ ಹಿಂಗೆಲ್ಲ ಮಾಡ್ತಾವ್ರೆ? ಏನಪ್ಪ ಮಾಡ ಸಿದ್ದೇಶ್ವರ? ಏನೇ ಗೌರಿ ನಿನ್ ಗೋಳು? ನಿಮ್ಮ ಅಪ್ಪನ ಮನೆದು ನಿಂದು ಮುಗಿದೇ ಇಲ್ವೇ? ಏನೋ ಅಪರೂಪಕ್ಕೆ ಬಾಳ ದಿವಸ ಆಯ್ತು ನನ್ ಮಗಳ ತುಂಬ ಮಾತಾಡು ಅಂತ ಕರ್ಕ ಬಂದ್ರೆ ಅದೇನೋ ಆಗೈತೆ ಅಂತ ಕೂಕೊಂಡ್ ಬಂದಲ್ಲ, ಈ ಪಿಕ್ಚರ್ ತೋರ್ಸಕನೆಯಾ? ಯಾರು ಸಂದಕ್ರದಕ್ಕೆ ಸಹಿಸಕ್ಕಾಗಿಲ್ವೇ? ಅವ್ವ ಮುಷ್ಟ ಬಾಯಿ ಇವಳೊಬ್ಳು ಸಾಧಾರಮೆ, ಅವರಪ್ಪ ತಲೆ ಕೆಟ್ಟವನು ಅಲ್ಲ. ಯಾರಾದ್ರೂ ಮಕ್ಳು ಬದುಕಿರುವಾಗ್ಲೇ ಬಟ್ಟೆ ಬರಿ ಎಲ್ಲ ಸುಟ್ಬಿಟ್ಟು ಶ್ರಾದ್ದ ಮಾಡಾರೆ.